ಸಚಿವೆ ಲಕ್ಷ್ಮಿ ವಿರುದ್ಧ ಪ್ರತಿಭಟನೆ. ಬೆಳಗಾವಿ ಕುರಿತು ಹೇಳಿಕೆ ನೀಡಿದ್ದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ಪ್ರತಿಭಟನೆ ನಡೆಸಿತು. ಹೆಬ್ಬಾಳ್ಕರ್ಗೆ ನಾಡದ್ರೋಹಿ ಹೇಳಿಕೆ ಕೊಟ್ಟ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ತೊಲಗಲಿ 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 ನಾಡದ್ರೋಹಿ ಹೇಳಿಕೆ ಕೊಟ್ಟ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ನಾಡದ್ರೋಹಿಗೆ ಹೇಳಿಕೆ ಕೊಟ್ಟ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿಯವರೆಗೂ ಹೋರಾಟ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಲಿಂಬಾಳ್ಕರ್ ಅವರಿಗೆ ನಾವು ಏನು ಹೇಳ್ತೀವಿ ಅಂತಂದರೆ, ಕನ್ನಡದ ಹೆಬ್ಬಾಳ್ಕರ್ ಅವ್ರಿಗೆ ನಾವು ಏನು ಹೇಳ್ತೀವಿ ಅಂದರೆ, ಕನ್ನಡದ ಸಚಿವರಾಗಿದ್ದೀರಿ, ಕರ್ನಾಟಕದ ಸಚಿವರಾಗಿದ್ದೀರಿ, ತಾವು ಯಾರನ್ನು ಹೋಲಿಕೆ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಿ ಅನ್ನೋದು ತಮಗೆ ಅರಿವಿರಬೇಕಾಗುತ್ತೆ. ತಾವು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದೀರಿ, ಕೂಡಲೇ ತಾವು ಕ್ಷಮಾಪಣೆ ಕೇಳಬೇಕು, ಇಲ್ಲಾಂದರೆ ರಾಜೀನಾಮೆ ಕೊಡಬೇಕು ಅಂತ ನಮ್ಮ ಕನ್ನಡ ಪರ ಸಂಘಟನೆ ಒಕ್ಕೂಟಗಳ ವತಿಯಿಂದ ನಾವು ಉಗ್ರವಾದಂಥ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತೀವಿ. ಇವತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ತಾವು ಸಚಿವ ಸ್ಥಾನದಲ್ಲಿ ಇರುವುದಕ್ಕೆ ಸೂಕ್ತ ಅಲ್ಲ ಅಂತ ನಮ್ಮ ಭಾವನೆ. ಇಡೀ ಕರ್ನಾಟಕದ ಜನ ರೊಚ್ಚಿಗಳ ಮುಂಚೆ ತಾವು ರಾಜೀನಾಮೆ ಕೊಡಬೇಕು ಅಂತ ನಮ್ಮ ಮನವಿ ಮಾಡ್ತೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ರಾಜ್ಯದ ಒಬ್ಬ ಸಚಿವೆಯಾಗಿ ಏನು ಈ ನಾಡಿನಲ್ಲಿ ಏನು ನಾನು ಕೆಲಸ ಮಾಡ್ತಾಯಿದ್ದೀನಿ, ಈ ನಾಡಿನಲ್ಲಿ ಏನಾಗಿದ್ದೀನಿ, ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗಿದ್ದೀನಿ ಅನ್ನೋದು ಫಸ್ಟು ಅವರು ಅರಿವು ತಿಳ್ಕೋಬೇಕು. ಆಮೇಲೆ ಯಾವಾಗಲೂ ಈ ಹೊಲಸು ಬಾಯಿನ ಈ ರಾಜ್ಯದಲ್ಲೇ ಇಟ್ಕೊಂಡು ಈ ಹೊಲಸು ಬಾಯಿನ ಮಾತಾಡೋದು ಅಂಥದ್ದು ತುಂಬ ಸಲ ಭಾವನೆಗಳನ್ನ ಇಟ್ಕೊಂಡು ಮಾತಾಡ್ತಾ ಇರ್ತಾರೆ. ಏನಕ್ಕೋಸ್ಕರ ಗೊತ್ತಿಲ್ಲ. ಕರ್ನಾಟಕದಲ್ಲೇ ಇದ್ದಾರೆ, ಕನ್ನಡದ ಊಟ, ಕನ್ನಡದ ಸುಖ, ಕನ್ನಡದ ಸಂಪತ್ತನ್ನ ಎಲ್ಲ ಸವಲತ್ತನ್ನು ಪಡ್ಕೊತಾರೆ. ಬೇರೆ ರಾಜ್ಯಕ್ಕೆ ಹೋಲಿಸ್ಕೊಂಡು ಮಾತಾಡ್ತಾರೆ. ಏನು ಬೆಳಗಾಮು ಮಹಾರಾಷ್ಟ್ರದ್ದೇನಲ್ಲ, ಕರ್ನಾಟಕದ್ದು. ಯಾವಾಗಲೂ ವೋಟ್ ಬ್ಯಾಂಕ್ಗೋಸ್ಕರ ಇವ್ರು ಯಾವಾಗಲೂ ಈ ನಿಟ್ಟಿನಲ್ಲಿ ಹೇಳಿಕೆ ಕೊಡೋದು ಸರಿಯಲ್ಲ. ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳ್ಗೆ ಹೇಳ್ತೀವಿ, ಅವಳು ಸಚಿವ ಸಂಪುಟದಿಂದ ಇಳಿಸ್ಬೇಕು, ಕ್ಷಮಾಪಣೆ ಕೇಳಬೇಕು ಈ ನಾಡಿನ ಮಕ್ಕಳಿಗೆ. ಯಾವಾಗಲೂ ಇವರು ಕನ್ನಡಿಗರನ್ನ ಕೆದರಿಸೋ ಅಂಥ ಕೆಲಸನ ಇವ್ರನ್ನ ಯಾವಾಗಲೂ ಮಾಡ್ತಾ ಇರ್ತಾರೆ. ಇದು ಸರಿಯಲ್ಲ. ದಯಮಾಡಿ ಅವರು ಒಬ್ಬರು ಹೆಣ್ಮಕ್ಳಿದ್ದಾರೆ, ನ್ಯಾಯವಾಗಿ ಮಾತಾಡಬೇಕು. ಯಾವುದೇ ಸಮಾರಂಭದಲ್ಲಿ, ಸಭೆ ಸಮಾರಂಭದಲ್ಲಿ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆನ ನ್ಯಾಯವಾಗಿ ಮಾತಾಡ್ಬೇಕಂದ್ಬಿಟ್ಟು ನಾನಲ್ಲಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ. ಯಾವಾಗಲೂ ಇದೇನು ಫಸ್ಟ್ ಏನಲ್ಲ, ಹಿಂದೆಲ್ಲ ಮರಾಠಿಗರನ್ನ ಹೋಲಿಸ್ಕೊಂಡು ಮಾತಾಡೋದು, ಬೆಳಗಾಮು ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಹೇಳೋದು ಇದು ಸರಿಯಲ್ಲ. ಇದು ಅವ್ರಿಗೆ ಎಚ್ಚರಿಕೆ ಕೊಡ್ತಾಯಿದ್ದೀವಿ. ಇದು ದೊಡ್ಡ ಮಟ್ಟದಲ್ಲಿ ತಗೊಂಡೋಗೋದು ಬೇಡ ಅನ್ನೋದಾದರೆ ಅವ್ರು ಕ್ಷಮಾಪಣೆ ಕೇಳಿ ರಾಜ್ಯ ಮಾನ್ಯ ಮುಖ್ಯಮಂತ್ರಿಗಳು ಮಂತ್ರಿ ಮಂಡಲದಿಂದ ಇಳಿಸ್ಬೇಕು ಅನ್ನೋದು ನಮ್ಮ ಹೋರಾಟ.